ತೋರಿಸಿ ಯಾಮಾರಿಸಿದ ಚಿನ್ನಯ್ಯ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ವಾಸ ಮಾಡ್ತಾ ಇದ್ದ ಅನ್ನುವಂತ ಸ್ಫೋಟಕ ಸತ್ಯ ಈಗ ಅನಾವರಣ ಆಗಿದೆ. ಕೊಳ್ಳೇಗಾಲ ಬಳಿ ಇರುವಂತ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಚಿನ್ನಯ್ಯ ವಾಸ ಇದ್ದಿದ್ದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಈ ಕುರಿತಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿನ್ನಯ್ಯ ಹೆಸರಲ್ಲೇ ಚಿನ್ನ ಇಟ್ಕೊಂಡಿರೋ ಇವ್ನು ಮಾಡಿದ್ದು ಮಾತ್ರ ತಗಡು ಕೆಲಸ. ಕೋಟ್ಯಾಂತರ ಭಕ್ತರು ಆರಾಧಿಸೋ ಮಂಜುನಾಥನ ಕ್ಷೇತ್ರಕ್ಕೆ ಕಳಂಕ ತರೋ ಷಡ್ಯಂತ್ರ. ಆದ್ರೆ ಎಸ್ಐಟಿ ತನಿಖೆಯಲ್ಲಿ ಮುಸುಕುಧಾರಿಯ ಮುಖವಾಡ ಕಳಚಿ ಬಿದ್ದಿದೆ. ಚಿನ್ನಯ್ಯನ ನಿಜ ಮುಖ ನಿಜಕ್ಕೂ ಭಯಾನಕವಾಗಿದೆ. ಹೊಗೆದಷ್ಟು ಮಾಸ್ಕ್ ಮ್ಯಾನ್ ಕರಾಳ ಮುಖ ಬಯಲು. ನಕ್ಸಲರ ಜೊತೆ ಮುಸುಕುಧಾರಿ ಚಿನ್ನಯ್ಯಗೆ ನಂಟು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಬುರುಡೆ ಬಿಟ್ಟ ಈ ಚಿನ್ನಯ್ಯ ಅಂತಿಂತ ಆಸಾಮಿಯಲ್ಲ. ಇವನ ಕರಾಳ ಮುಖವನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ನಿಷೇಧಿತ ಉಗ್ರ ಸಂಘಟನೆ ಜೊತೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಮೊದಲ ಪತ್ನಿಗೆ ಕೈಕೊಟ್ಟಿದ್ದ ಈ ಖತರ್ನಾಕ್ ಆಸಾಮಿ ತನ್ನ ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ವಾಸ ಮಾಡುತ್ತಿದ್ದ. ಕೊಳ್ಳೇಗಾಲ ಬಳಿಯ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಇವನು ವಾಸವಿದ್ದ. ಸತ್ಯಮಂಗಲ ಅರಣ್ಯದ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಉಳಿದುಕೊಂಡಿದ್ದ. ನಕ್ಸಲರ ಜೊತೆಯಲ್ಲಿ ಈ ಧರ್ಮದ್ರೋಹಿಗೆ ನಂಟಿತ್ತು. ನಿಷೇಧಿತ ಉಗ್ರ ಸಂಘಟನೆ ಎಲ್ಟಿಟಿಇ ಜೊತೆ ಇವನಿಗೆ ಸಂಪರ್ಕವಿತ್ತು. ಇದಿಷ್ಟೇ ಅಲ್ಲ, ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಚಿನ್ನಯ್ಯ ಅಸಲಿಗೆ ಹಿಂದೂನೇ ಅಲ್ಲ. ಈ ಮಾಸ್ಕ್ ಮ್ಯಾನ್ ಒಬ್ಬ ಕ್ರಿಶ್ಚಿಯನ್. ಕ್ರೈಸ್ತ ಮಿಷನರಿಗಳ ಜೊತೆ ಚಿನ್ನಯ್ಯ ಸಂಪರ್ಕ ಹೊಂದಿದ್ದ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಮಾಸ್ಕ್ ಮ್ಯಾನ್ ಕೂಡ ಮತಾಂತರದಲ್ಲಿ ತೊಡಗಿದ್ದ. ಮುಸುಕುಧಾರಿ ಮೂಲ ಶೋಧಿಸಿದ ಕೇಂದ್ರ ಗುಪ್ತಚರ ಇಲಾಖೆಗೆ ಚಿನ್ನಯ್ಯ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರೋದು ಗೊತ್ತಾಗಿದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲ ತೆರೆದುಕೊಂಡಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಚಿನ್ನಯ್ಯ ಕೊಳ್ಳೇಗಾಲ ಸತ್ಯಮಂಗಲ ಸುತ್ತ ಮತಾಂತರ ಮಾಡಿರೋದು ಬಟಾಬಯಲಾಗಿದೆ. ನೋಡಿದ್ರಲ್ವಾ, ಚಿನ್ನಯ್ಯನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಮುಸುಕುಧಾರಿಯ ಮುಖವಾಡ ಕಳಚುವಂತೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ತೋರಿಸಿ ಯಾಮಾರಿಸಿದ ಚಿನ್ನಯ್ಯ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ವಾಸ ಮಾಡ್ತಾ ಇದ್ದ ಅನ್ನುವಂತ ಸ್ಫೋಟಕ ಸತ್ಯ ಈಗ ಅನಾವರಣ ಆಗಿದೆ. ಕೊಳ್ಳೇಗಾಲ ಬಳಿ ಇರುವಂತ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಚಿನ್ನಯ್ಯ ವಾಸ ಇದ್ದಿದ್ದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಈ ಕುರಿತಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿನ್ನಯ್ಯ ಹೆಸರಲ್ಲೇ ಚಿನ್ನ ಇಟ್ಕೊಂಡಿರೋ ಇವ್ನು ಮಾಡಿದ್ದು ಮಾತ್ರ ತಗಡು ಕೆಲಸ. ಕೋಟ್ಯಾಂತರ ಭಕ್ತರು ಆರಾಧಿಸೋ ಮಂಜುನಾಥನ ಕ್ಷೇತ್ರಕ್ಕೆ ಕಳಂಕ ತರೋ ಷಡ್ಯಂತ್ರ. ಆದ್ರೆ ಎಸ್ಐಟಿ ತನಿಖೆಯಲ್ಲಿ ಮುಸುಕುಧಾರಿಯ ಮುಖವಾಡ ಕಳಚಿ ಬಿದ್ದಿದೆ. ಚಿನ್ನಯ್ಯನ ನಿಜ ಮುಖ ನಿಜಕ್ಕೂ ಭಯಾನಕವಾಗಿದೆ. ಹೊಗೆದಷ್ಟು ಮಾಸ್ಕ್ ಮ್ಯಾನ್ ಕರಾಳ ಮುಖ ಬಯಲು. ನಕ್ಸಲರ ಜೊತೆ ಮುಸುಕುಧಾರಿ ಚಿನ್ನಯ್ಯಗೆ ನಂಟು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಬುರುಡೆ ಬಿಟ್ಟ ಈ ಚಿನ್ನಯ್ಯ ಅಂತಿಂತ ಆಸಾಮಿಯಲ್ಲ. ಇವನ ಕರಾಳ ಮುಖವನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ನಿಷೇಧಿತ ಉಗ್ರ ಸಂಘಟನೆ ಜೊತೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಮೊದಲ ಪತ್ನಿಗೆ ಕೈಕೊಟ್ಟಿದ್ದ ಈ ಖತರ್ನಾಕ್ ಆಸಾಮಿ ತನ್ನ ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ವಾಸ ಮಾಡುತ್ತಿದ್ದ. ಕೊಳ್ಳೇಗಾಲ ಬಳಿಯ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಇವನು ವಾಸವಿದ್ದ. ಸತ್ಯಮಂಗಲ ಅರಣ್ಯದ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಉಳಿದುಕೊಂಡಿದ್ದ. ನಕ್ಸಲರ ಜೊತೆಯಲ್ಲಿ ಈ ಧರ್ಮದ್ರೋಹಿಗೆ ನಂಟಿತ್ತು. ನಿಷೇಧಿತ ಉಗ್ರ ಸಂಘಟನೆ ಎಲ್ಟಿಟಿಇ ಜೊತೆ ಇವನಿಗೆ ಸಂಪರ್ಕವಿತ್ತು. ಇದಿಷ್ಟೇ ಅಲ್ಲ, ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಚಿನ್ನಯ್ಯ ಅಸಲಿಗೆ ಹಿಂದೂನೇ ಅಲ್ಲ. ಈ ಮಾಸ್ಕ್ ಮ್ಯಾನ್ ಒಬ್ಬ ಕ್ರಿಶ್ಚಿಯನ್.
ಮಿಷನರಿಗಳ ಜೊತೆ ಚಿನ್ನಯ್ಯ ಸಂಪರ್ಕ ಹೊಂದಿದ್ದ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಮಾಸ್ಕ್ ಮ್ಯಾನ್ ಕೂಡ ಮತಾಂತರದಲ್ಲಿ ತೊಡಗಿದ್ದ. ಮುಸುಕುಧಾರಿ ಮೂಲ ಶೋಧಿಸಿದ ಕೇಂದ್ರ ಗುಪ್ತಚರ ಇಲಾಖೆಗೆ ಚಿನ್ನಯ್ಯ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವುದು ಗೊತ್ತಾಗಿದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲ ತೆರೆದುಕೊಂಡಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಚಿನ್ನಯ್ಯ ಕೊಳ್ಳೇಗಾಲ ಸತ್ಯಮಂಗಲ ಸುತ್ತ ಮತಾಂತರ ಮಾಡಿರೋದು ಬಟಾಬಯಲಾಗಿದೆ. ನೋಡಿದ್ರಲ್ವಾ, ಚಿನ್ನಯ್ಯನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಮುಸುಕುಧಾರಿಯ ಮುಖವಾಡ ಕಳಚುವಂತೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ತೋರಿಸಿ ವ್ಯಾಪಾರಿಸಿದ ಚಿನ್ನಯ್ಯ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ವಾಸ ಮಾಡ್ತಾ ಇದ್ದ ಅನ್ನುವಂತ ಸ್ಫೋಟಕ ಸತ್ಯ ಈಗ ಅನಾವರಣ ಆಗಿದೆ. ಕೊಳ್ಳೇಗಾಲ ಬಳಿ ಇರುವಂತ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಚಿನ್ನಯ್ಯ ವಾಸ ಇದ್ದಿದ್ದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಈ ಕುರಿತಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿನ್ನಯ್ಯ ಹೆಸರಲ್ಲೇ ಚಿನ್ನ ಇಟ್ಕೊಂಡಿರೋ ಇವ್ನು ಮಾಡಿದ್ದು ಮಾತ್ರ ತಗಡು ಕೆಲಸ. ಕೋಟ್ಯಾಂತರ ಭಕ್ತರು ಆರಾಧಿಸೋ ಮಂಜುನಾಥನ ಕ್ಷೇತ್ರಕ್ಕೆ ಕಳಂಕ ತರೋ ಷಡ್ಯಂತ್ರ. ಆದ್ರೆ ಎಸ್ಐಟಿ ತನಿಖೆಯಲ್ಲಿ ಮುಸುಕುಧಾರಿಯ ಮುಖವಾಡ ಕಳಚಿ ಬಿದ್ದಿದೆ. ಚಿನ್ನಯ್ಯನ ನಿಜ ಮುಖ ನಿಜಕ್ಕೂ ಭಯಾನಕವಾಗಿದೆ. ಬಗೆದಷ್ಟು ಮಾಸ್ಕ್ ಮ್ಯಾನ್ ಕರಾಳ ಮುಖ ಬಯಲು. ನಕ್ಸಲರ ಜೊತೆ ಮುಸುಕುಧಾರಿ ಚಿನ್ನಯ್ಯಗೆ ನಂಟು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಬುರುಡೆ ಬಿಟ್ಟ ಈ ಚಿನ್ನಯ್ಯ ಅಂತಿಂತ ಆಸಾಮಿಯಲ್ಲ. ಇವನ ಕರಾಳ ಮುಖವನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ನಿಷೇಧಿತ ಉಗ್ರ ಸಂಘಟನೆ ಜೊತೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಮೊದಲ ಪತ್ನಿಗೆ ಕೈಕೊಟ್ಟಿದ್ದ ಈ ಖತರ್ನಾಕ್ ಆಸಾಮಿ ತನ್ನ ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ವಾಸ ಮಾಡುತ್ತಿದ್ದ. ಕೊಳ್ಳೇಗಾಲ ಬಳಿಯ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಇವನು ವಾಸವಿದ್ದ. ಸತ್ಯಮಂಗಲ ಅರಣ್ಯದ ಎಲ್ಟಿಟಿಇ ಸಂತ್ರಸ್ತ ಶಿಬಿರದಲ್ಲಿ ಉಳಿದುಕೊಂಡಿದ್ದ. ನಕ್ಸಲರ ಜೊತೆಯಲ್ಲಿ ಈ ಧರ್ಮದ್ರೋಹಿಗೆ ನಂಟಿತ್ತು. ನಿಷೇಧಿತ ಉಗ್ರ ಸಂಘಟನೆ ಎಲ್ಟಿಟಿಇ ಜೊತೆ ಇವನಿಗೆ ಸಂಪರ್ಕವಿತ್ತು. ಇದಿಷ್ಟೇ ಅಲ್ಲ, ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಚಿನ್ನಯ್ಯ ಅಸಲಿಗೆ ಹಿಂದೂನೇ ಅಲ್ಲ. ಈ ಮಾಸ್ಕ್ ಮ್ಯಾನ್ ಒಬ್ಬ ಕ್ರಿಶ್ಚಿಯನ್. ಕ್ರೈಸ್ತ ಮಿಷನರಿಗಳ ಜೊತೆ ಚಿನ್ನಯ್ಯ ಸಂಪರ್ಕ ಹೊಂದಿದ್ದ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಮಾಸ್ಕ್ ಮ್ಯಾನ್ ಕೂಡ ಮತಾಂತರದಲ್ಲಿ ತೊಡಗಿದ್ದ. ಮುಸುಕುಧಾರಿ ಮೂಲ ಶೋಧಿಸಿದ ಕೇಂದ್ರ ಗುಪ್ತಚರ ಇಲಾಖೆಗೆ ಚಿನ್ನಯ್ಯ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವುದು ಗೊತ್ತಾಗಿದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲ ತೆರೆದುಕೊಂಡಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಚಿನ್ನಯ್ಯ ಕೊಳ್ಳೇಗಾಲ ಸತ್ಯಮಂಗಲ ಸುತ್ತ ಮತಾಂತರ ಮಾಡಿರೋದು ಬಟಾಬಯಲಾಗಿದೆ. ನೋಡಿದ್ರಲ್ವಾ, ಚಿನ್ನಯ್ಯನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಮುಸುಕುಧಾರಿಯ ಮುಖವಾಡ ಕಳಚುವಂತೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.